ಥ್ಯಾಂಕ್ ಯು ಸೋ ಮಚ್. ನನ್ನ ಹೊಗಳಿಕೆ ಹೆಗ್ಗಳಿಕೆ ಏನಿದ್ರು ಫಸ್ಟು ಪುನೀತ್ ರಾಜ್ಕುಮಾರ್ ಸರ್ಗೆ ಹೋಗಬೇಕು. ಅದೆಲ್ಲ ಇವಾಗೆಲ್ಲ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೀನಿ. ಅವ್ರು ಕೊಟ್ಟಂಥ ಒಂದು ಹುಮ್ಮಸ್ಸು, ಅವ್ರು ಕೊಟ್ಟಂಥ ಒಂದು ಚಿಕ್ಕ ಒಂದು ಬೀಜ ಅವ್ರೇನು ನೆಟ್ಟರು, ಅದರಿಂದ ಬಿಟ್ಕೊಡಬಾರ್ದು. ಕನ್ನಡಕ್ಕೆ ಇವಾಗ ನಿಮ್ಗೆ ಅನಿಸ್ತಿದೆ, ಇವಾಗ ಜನ ನೋಡ್ತಾ ಇದ್ದಾರೆ. ಸೊ ನನಗೆ ಖುಷಿ ಆಗ್ತಿದೆ. ಕನ್ನಡಕ್ಕೆ ಈ ಕಾನ್ಸೆಪ್ಟ್ ತರಬೇಕು, ಈ ಭಾಷೆಯಲ್ಲಿ ತರಬೇಕು ಅಂತ ಒಂದು ಫೈಟ್ ಇತ್ತಷ್ಟೇ. ಸೊ ಇವಾಗ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂದರೆ ಥ್ಯಾಂಕ್ ಯು. ಎರಡನೇದಾಗಿ ನನ್ನ ಇಡೀ ತಂಡ, ನಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥ ಎಲ್ಲ ತಾರಾಗಣದಲ್ಲಿರುವಂಥ ಎಲ್ಲ ನಟರು ನಟಿಯರು ಎಲ್ಲರಿಗೂ, ನಮ್ಮ ಟೆಕ್ನಿಷಿಯನ್ಸ್ಗೂ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವಾಗ ಎಷ್ಟೇ ಜನ ನೋಡ್ತಾ ಇದ್ರು ಆ್ಯಂಡ್ ಮಾಧ್ಯಮ ಮಿತ್ರವ್ರಿಗೂ ಇವ್ರಿಗೂ ಹೋಗ್ಬೇಕು. ಯಾಕಂದ್ರೆ ನಾವು ಎಷ್ಟೇ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ಮಹಿರಾ ಮಾಡಿದ್ದೆ ಆ್ಯಕ್ಷನ್ ಇತ್ತು, ಇದರಲ್ಲೊಂದು ಎಮೋಷನ್ ಇದೆ, ಇದರಲ್ಲೊಂದು ರಿಯಾಲಿಟಿ ಇದೆ, ಕ್ಲೋಸರ್ ಟು ರಿಯಾಲಿಟಿ ಥರ ತಂದಿದ್ದೀವಿ. ನಿಜ ಜೀವನಕ್ಕೆ ಎಷ್ಟು ಹತ್ತಿರವಾಗಿ ನಾವು ಕತೆ ತರೋಕ್ಕಾಗತ್ತೆ ಆ ಪ್ರಯತ್ನ ಮಾಡಿದ್ದೀವಿ. ಸೊ ನನ್ನ ಧೈರ್ಯ ಅಲ್ಲಿಂದ ಬಂದಿದೆ. ಸೊ ನಿಮಗೆ ಅಲ್ಲಿವರೆಗೂ ತಲುಪಿದೆ ಅಂತ ಹೇಳಿದ್ರೆ ಆ ಧೈರ್ಯಕ್ಕೆ ಒಂದು ಅರ್ಥ ಸಿಕ್ಕಂಗಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಇದನ್ನು ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸರ್ ಹೊಸಬ್ರಿಗೆ ಥಿಯೇಟ್ರ್ಗೇನೋ ಸಮಸ್ಯೆ ಸರ್ ಅದಿದೆ ಸರ್, ಅದನ್ನು ನಾನು ಒಬ್ಬ ಅಡ್ರೆಸ್ ಮಾಡೋಕ್ಕಾಗಲ್ಲ. ಇವಾಗ ತಾನೇ ಎಲ್ಲರೂ ನಮ್ಮ ಚೇಂಬರ್ ಅವರು, ಹಿರಿಯರು, ಗಣ್ಯರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಮೋಸ್ಟ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಸ್ ಅವರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದು ಪ್ರತಿಯೊಬ್ಬರಿಗೂ ಇದೆ. ಅದು ನಾನೊಬ್ಬ ಫೈಟ್ ಮಾಡೋದಲ್ಲ, ಎಂಟರ್ ಇಂಡಸ್ಟ್ರಿ ನಮ್ಮ ಭಾಷೆಯಲ್ಲಿರೋ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಫೈಟ್ ಮಾಡ್ತಾ ಇದ್ದೀವಿ. ಆದ್ರೂ ನಾವು ಕುಗ್ದೇನೆ ಸೋಲ್ದೇನೆ ನಮ್ಮ ಕಾಂಟೆಂಟ್ ನಾವು ಮಾಡ್ತಾ ಹೋಗ್ತಾ ಇರಬೇಕು. ನನಗೂ ಯಾರೋ ಫೀಡ್ಬ್ಯಾಕ್ ಕೊಟ್ಟರು, ಇವಾಗ ಇದೇ ಕಾಂಟೆಂಟ್ನ ಯಾರು ಮಲಯಾಳಮಲ್ಲಿ ಮಾಡಿಬಿಟ್ಟಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ತೆಲುಗು ತಮಿಳಲ್ಲಿ ಮಾಡಿದ್ರೆ, ಬೆಂಗಾಲಿನಲ್ಲಿ ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ ಅಂತ. ಹಂಗಂತ ನಾವು ಭಾಷೆನ ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗಲ್ಲ, ನಾನು ಹೋಗೋದು ಇಲ್ಲ. ಯಾಕಂದರೆ ಭಾಷೆ ಬಿಟ್ಟು ಹೋಗಿದ್ರೆ ನಾನು ದೇಶ ಬಿಟ್ಟು ಇಲ್ಲಿಗೆ ಬರ್ತಾ ಇರಲಿಲ್ಲ ವಾಪಸ್ಸು ಲಂಡನ್ನಿಂದ. ಸೊ ಅದರಿಂದ ಇದೇ ಭಾಷೆಯಲ್ಲಿ ಫೈಟ್ ಮಾಡ್ತೀವಿ, ಇದೇ ಭಾಷೆಯಲ್ಲಿ ನಾವು ಒಳ್ಳೆ ಕಾಂಟೆಂಟ್ ಕೊಟ್ಟಿದ್ದೀನಿ. ಇದನ್ನು ನಮ್ಮಲ್ಲಿರುವಂಥ ಸೀನಿಯರ್ಸು, ಹಿರಿಯರು ಯಾರು ಇದ್ದಾರೆ, ಸೀನಿಯರ್ ಆ್ಯಕ್ಟ್ರುಗಳು ಯಾರು ಇದ್ದಾರೆ, ಅವರು ಬೇರೆ ಭಾಷೆಯವ್ರಿಗೂ ತೊಗೊಂಡೋಗ್ಬೇಕು ಅನ್ನೋದು ನನ್ನ ಆಸೆ. ಆವಾಗ ನಮ್ಮದು ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸರ್. ಸೊ ಅವ್ರ ಜೊತೆ ಫೈಟ್ ಮಾಡೋದಕ್ಕಿಂತ ನಮ್ಮ ಭಾಷೆನ ಎದ್ದು ನಿಲ್ಸೋಣ ಅಷ್ಟೇ ನಾನು ಹೇಳೋದು. ಬೇರೆ ಭಾಷೆ ಯಾವ್ದಾದ್ರು ಡಬ್ಬಿಂಗ್ ಏನಾದರೂ ಬಂದಿದೆಯಾ? ಇನ್ನೂ ಸದ್ಯಕ್ಕಿಲ್ಲ ಸರ್, ಇನ್ನೂ ಸದ್ಯಕ್ಕಿಲ್ಲ. ಇನ್ನೂ ರಿಲೀಸ್ ಆಗಿ 4-5 ದಿನ ಆಗಿದೆ. ಸೊ ನೋಡಬೇಕು. ಇವಾಗ ಆಲ್ರೆಡಿ ಕಾಲ್ಗಳು ಬಂದಿದ್ದಾವೆ, ಆದರೆ ಇನ್ನೂ ಯಾವುದು ಫೈನಲ್ ಆಗಿಲ್ಲ ನಮ್ಗೆ. ಇವಾಗ ನೋಡಬೇಕು ಸರ್. ಖುಷಿ ಆಗ್ತಾ ಇದೆ. ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಯಾರು ನೋಡಿದ್ದಾರೆ ಅವ್ರಿಗೆ ತುಂಬ ಕನೆಕ್ಟ್ ಆಗ್ತಿದೆ ಆ್ಯಂಡ್ ತುಂಬ ಇಮೋಷ್ನಲ್ ಕೂಡ ಫೀಲ್ ಆಗ್ತಿದ್ದಾರೆ. ಮತ್ತು ಮಹೇಶ್ ಸರ್ ಉದ್ದೇಶ ಇತ್ತು ಒಂದು ನಾರ್ಮಲೈಸ್ ಮಾಡೋಕ್ಕೆ ಈ ಕಂಡೀಷನ್ನ. ಸೊ ಅದು ಬಹುಶಃ ನಾವು ತಲುಪಿದ್ದೀವಿ. ಸೊ ಎಲ್ಲರೂ ಆಡಿಯನ್ಸ್ ರಿಯಾಕ್ಷನ್ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಅವರು ನಗುವಾಗ ಆಡುವಾಗ ಅವ್ರ ಜೊತೆ ನೋಡೋಕ್ಕೆ. ಸೊ ಮುಂದೆ ಸರ್ ಮಹೇಶ್ ಸರ್ದು ಕ್ಯೂಟ್ ಲವ್ ಸ್ಟೋರಿ ಕೂಡ ಅದು ನೋಡಿ ತುಂಬ ಜನ ಹೊಗಳಿದ್ರು. ಸೊ ಅದ್ರ ಬಗ್ಗೆ ಹೇಳಿ, ಹೇಗೆ ಕಾಂಬಿನೇಷನ್ ಬಗ್ಗೆ? ಮೌನವಾಗಿ ಇಷ್ಟವಾಗ್ತಾರೆ ಅಂತ ಹೇಳ್ತಾರೆ. ಅದೇ ಸೈಲೆನ್ಸಲ್ಲಿ ರೊಮ್ಯಾನ್ಸ್ ಬರ್ತಿದ್ದಾರೆ ಅವರು. ಸೊ ಹಿ ಹ್ಯಾಸ್ ರಿಟನ್ ಇಟ್ ವೆರಿ ವಂಡರ್ಫುಲಿ ಆ್ಯಂಡ್ ಐ ಥಿಂಕ್ ಆ ಇನ್ನೋಸೆನ್ಸ್ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗ್ತಿದೆ. ಸೊ ಇವಾಗ ಅದು ವಾಪಸ್ ನೋಡ್ತಿದ್ದಾರೆ, ಅದಕ್ಕೆ ತುಂಬ ಫ್ರೆಶ್ ಕಾಣ್ತಿದೆ. ಸೊ ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ತಿದೆ. ಇನ್ನೂ ಯಾರು ನೋಡಿಲ್ಲ ಅವ್ರಿಗೆ ಕೇಳ್ಕೊಳ್ಳೋದೇನೆಂದರೆ ಪ್ಲೀಸ್ ದಯವಿಟ್ಟು ಬೇಗ ಎಷ್ಟಾಗುತ್ತೆ ಅಷ್ಟು ಬೇಗ ಬಂದು ನಮ್ಮ ಸಿನಿಮಾ ನೋಡಿ. ನಮ್ಮದೊಂದು ಸಣ್ಣದ ಸಿನಿಮಾ. ಸೊ ನಿಮ್ಗೆಲ್ಲರದ್ದು ಸಪೋರ್ಟ್ ಬೇಕು. ಎಷ್ಟು ಬೇಗ ಬರ್ತೀರಾ ಅಷ್ಟು ಶೋಸ್ ಬಹುಶಃ ಜಾಸ್ತಿ ಆಗ್ಬೋದು. OTTಗೋಸ್ಕರ ಕಾಯಬೇಡಿ ಪ್ಲೀಸ್. ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್. ಸೊ ಥಿಯೇಟರ್ಗೆ ಬಂದೇ ಸಿನಿಮಾ